ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಬೆಳಗ್ಗೆನೇ ಪ್ರದೀಪ್ ಲಂಡನ್ಗೆ ಹೋಗ್ತಾ ಇದ್ದಾರೆ 2 ಡೇಸ್ಗೆ. ಸೊ ಪ್ರದೀಪ್ ಇಲ್ಲದೆ ಇರಬೇಕಾದ್ರೆ ಯಾಮಿನ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಎಲ್ಲ ನಂದೇನೆ. ಸೊ ಇವತ್ತಿನ ರೊಟೀನ್ ಅದೇನೆ. ಆ್ಯಂಡ್ ಈ ವಿಡಿಯೋಲಿ ತೋರಿಸ್ತೀನಿ ನಾ ಹೇಗೆ ಯಾಮಿನ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ. ಗೆಟ್ ರೆಡಿ ಫಾಸ್ಟ್, ವಿ ಆರ್ ಲೇಟ್. ಯಾವ ಶೂಸ್ ಬೇಕು ನಿಂಗೆ? ಬೇಗ ಬೇಗ ಎತ್ಕೋಬೇಕು. ನಾಳೆ ಬರ್ತಾರ ನಾನು ಹಾಕು. ನಾಳೆ ಬರ್ತಾರೆ ಆಫೀಸ್ ಮೀಟಿಂಗ್ ಹೋಗಿದ್ದಾರೆ. ಇಂಡಿಯಾ ಹೋಗ್ತಾರ 100 ವೀಕ್ಸ್. ಇಲ್ಲ, ನಾಳೆ ಬರ್ತಾರೆ. ನಾಳೆ ಲೇಟ್ ಬರ್ತಾರ. ನಾಳೆ ಲೇಟ್ ಬರ್ತಾರ. ನಾಳೆ ಈವ್ನಿಂಗ್ ಬರ್ತಾರೆ. ಇನ್ನು ಸ್ಕೂಲಿಂದ ಬಂದು phone sheet. ready? Yes. You want your hat? Toby? No. I'm not taking this to school. Don't take, but we have to keep it, right? Let me. ನಿನ್ನ ಬ್ಯಾಗಲ್ಲಿ ಇದೆಯಾ ನೋಡು. And then shoe. Oh, ಇದೆ. ಇದೆಯಾ ಟೋಪಿ? ಅದ್ರ ನನ್ನ ಶೂ ಇದೆ ಬ್ಯಾಗಲ್ಲಿ. ಬಾಟಲ್ ಇಡಬೇಕು. ನೋಡು ನೋಡು. ಶೂ ಇದ್ರಲ್ಲಿ ಇಡೋಣ, ಕೊಡು. ಬಾಟ್ಲ್ ಎಲ್ಲ ಇಡೋಣ ಬ್ಯಾಗಲ್ಲಿ. ಓಕೆ. Shall we go? ತುಂಬ ಚೆನ್ನಾಗಿದೆ ರಂಗೋಲಿ. ಇವಾಗ 1 ಸ್ಪೂನ್ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನ್ ಜೀರಿಗೆ, ಆ್ಯಂಡ್ 1 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ, ಒಂದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಇದಕ್ಕೆ ಈಗ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಸ್ಮೆಲ್ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮೆಟೊ ಹಾಕಬೇಕು. ಸೊ ಎಲ್ಲ ನಾನು ರುಬ್ಕೊತೀನಿ. ಸೊ ಅದಕ್ಕೆ ದೊಡ್ಡದಾಗಿ ಹಾಕ್ತಾಯಿದ್ದೀನಿ ಟೊಮ್ಯಾಟೊ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ಲೆಲ್ಲ ಹೋಗಿದೆ. ಸೊ ಇದಕ್ಕೆ ಈ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ಟೊಮ್ಯಾಟೊ ಹಾಕಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇದಕ್ಕೆ ಕವರ್ ಮಾಡಿಬಿಟ್ಟು ಮತ್ತೆ ಬೇಯಿಸ್ತೀನಿ. ಈ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊತೀನಿ. ಫುಲ್ ಸಾಫ್ಟ್ ಆಗಿದೆ ನೋಡಿ ಟೊಮ್ಯಾಟೊ ಎಲ್ಲ. ಹಿಂಗಂದರೆ ಫುಲ್ ಸ್ಕ್ವಾಶ್ ಆಗ್ತಾ ಇದೆ. ಸೊ ಇವಾಗ ಇದನ್ನು ಒಂದು ಸ್ವಲ್ಪ ತಣ್ಣಗಾಗೋ ತನಕ ಇಟ್ಬಿಟ್ಟು ಆಮೇಲೆ ರುಬ್ಕೊಳ್ತೀನಿ. ರಾಜ್ಮಾ ಮಸಾಲಾಗೆ ಈ ರೀತಿ ರೈಸ್ ಅಥವಾ ಚಪಾತಿ 2 ಕಾಂಬಿನೇಷನು ಚೆನ್ನಾಗಿರುತ್ತೆ. ಯೂಶ್ವಲಿ ನಾ ಒಬ್ಬಳೇ ಇದ್ದಾಗ ಈ ರೀತಿ ಮಾಡ್ಕೊತೀನಿ, ಯಾಕೆಂದರೆ ಯಾಮಿಗೆ ಇದರಲ್ಲಿ ಕಾಳೆಲ್ಲ ಕೊಡ್ಬೋದು. ಆ್ಯಂಡ್ ನಾ ಒಬ್ಳಿಗೆ ಏನು ಮಾಡಿಕೊಂಡು ಉಳಿದೋಗುತ್ತೆ. ಈ ಥರ ಕಾಳೆಲ್ಲ ಇದ್ದರೆ ಅವಳಿಗೆ ಸಪ್ರೇಟಾಗಿ ತೆಗೆದು ರೈಸ್ ಅಥವಾ ಚಪಾತಿ ಕೊಡೋದಕ್ಕೆ ಈಸಿ ಆಗುತ್ತೆ ನನಗೆ. ಆ್ಯಂಡ್ ಇಲ್ಲಿ ಜರ್ಮನಿಯಲ್ಲಿ ಡ್ರಿಂಕಿಂಗ್ ವಾಟರ್ ಡೈರೆಕ್ಟ್ ಟ್ಯಾಪಲ್ಲಿ ಬರುತ್ತೆ. ನಮ್ಮ ಕಿಚನ್ ಟ್ಯಾಪಲ್ಲಿ ಇರೋದನ್ನೇ ಯೂಸ್ ಮಾಡ್ಬೋದು. ಸೊ ಅದು ಫುಲ್ಲಿ ಫಿಲ್ಟರ್ಡ್ ಇರುತ್ತೆ. ಆ್ಯಂಡ್ ಫುಲ್ ಹಾಟ್ ವಾಟರ್ ಕೂಡ ಬರುತ್ತೆ ನೋಡಿ. ಎಕ್ಸ್ಟ್ರೀಮ್ ತಿರುಗಿಸಿದ್ರೆ ಟ್ಯಾಪು ಫುಲ್ ಬಿಸಿ ಬರುತ್ತೆ. ನಮಗೆ ಏನು ಬಾಯ್ಲ್ ಮಾಡ್ತೀವೋ ಆ ರೀತಿಯೇ ಇರುತ್ತೆ. ಸೊ ಅದೊಂದು ಕನ್ವೀನಿಯೆಂಟ್ ಕುಕ್ಕಿಂಗೆಲ್ಲ ನಿಮಗೆ. ಆ್ಯಂಡ್ ಬಾತ್ರೂಮಲ್ಲೂ ಅಷ್ಟೇ ಯಾವಾಗಲೂ 24 hours ಹಾಟ್ ವಾಟರ್ ಬರುತ್ತೆ.
ಸೊ ಎಲ್ಲ ಕಡೆ ಹಾಟ್ ವಾಟರ್ ಅದು ಏನು ವಾಟರ್ ಸಪ್ಲೈದು ಇರುತ್ತಲ್ಲ ಕನೆಕ್ಷನ್, ಅದು 2 ಕನೆಕ್ಷನ್ ಇರುತ್ತೆ, ಹಾಟ್ ವಾಟರ್ ಆ್ಯಂಡ್ ನಾರ್ಮಲ್ ವಾಟರ್ ಎರಡಕ್ಕೂ ಬಿಲ್ ಬರುತ್ತೆ. ಸೊ ಆ ರೀತಿ ನೋಡಿಕೊಂಡು ಯೂಸ್ ಮಾಡಬೇಕು ನಾವು. ತಣ್ಣಗಾದ್ಮೇಲೆ ಎಲ್ಲ ರುಬ್ಕೊಂಡಿದ್ದೀನಿ. ಸೊ ಫಸ್ಟ್ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಗರಂ ಮಸಾಲ, ಚಕ್ಕೆ, ಏಲಕ್ಕಿ ಮತ್ತು ಪಲಾವ್ ಎಲೆ ಹಾಕಿದ್ದೀನಿ. ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಫ್ಲೇಮ್ ತುಂಬ ಕಮ್ಮಿ ಇಟ್ಕೋಬೇಕು, ಇಲ್ಲ ಸೀದೋಗುತ್ತೆ ಪೌಡರ್ ಎಲ್ಲ, ಕಹಿ ಟೇಸ್ಟ್ ಬರುತ್ತೆ. ಸೊ ಆಮೇಲೆ ರುಬ್ಬಿರೋ ಮಸಾಲ ಅದಕ್ಕೆ ಹಾಕಿ ಚೆನ್ನಾಗೇ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ 2 ಸ್ಪೂನ್ ಧನಿಯಾ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಆ್ಯಂಡ್ ಖಾರ ತಿನ್ನೋರು ಬೇಕಿದ್ರೆ ಇಲ್ಲಿ ನಾರ್ಮಲ್ ಚಿಲ್ಲಿ ಪೌಡರ್ ಕೂಡ ಒಂಚೂರು ಹಾಕೋಬೋದು. ಸೊ ನಮಗೆ ಕಮ್ಮಿ ಇಡ್ತೀನಿ, ಸೊ ಅದಕ್ಕೆ ನಮ್ಗೆ ಕಾಶ್ಮೀರಿ ಚಿಲ್ಲಿ ಪೌಡರೇ ಸಾಕಾಗುತ್ತೆ. ಆ್ಯಂಡ್ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗೆ ಆಯಿಲ್ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಆಗಿದೆ. ನಾನು ಆಯಿಲ್ ಕಮ್ಮಿ ಹಾಕಿರೋದ್ರಿಂದ ಆಯಿಲ್ ಸೈಡ್ಸ್ ಬಿಡೋದಿಲ್ಲ, ಸ್ವಲ್ಪ ಜಾಸ್ತಿ ಆಯಿಲ್ ಯೂಸ್ ಮಾಡಿದ್ರೆ ಆಗುತ್ತೆ ಆ ರೀತಿ. ಸೊ ಇದಕ್ಕೆ ಇವಾಗ ರಾಜ್ಮಾ ಹಾಕ್ಬಿಡ್ತಾ ಇದ್ದೀನಿ ನಾನು. ಸೊ ನಾನು ಈ ರೀತಿ ಟಿನ್ ರಾಜ್ಮಾ ತಂದಿದ್ದೆ, ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ರಾಜ್ಮಾನ ಹಿಂದಿನ ದಿನಾನೇ ನೆನೆಸಿ ಒಂದು 3 ವಿಜಿಲ್ ಬರ್ಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ನಲ್ಲ ಮಸಾಲ, ಗರಂ ಮಸಾಲ, ಅದನ್ನು ರಾಜ್ಮಾ ಬೇಯಬೇಕಾದ್ರೇ ಹಾಕ್ಕೊಂಡ್ರೆ ನೀವು ಅದನ್ನ ತೆಗ್ದಾಕ್ಬೋದು. ಸೊ ಬಾಯಿಗೆಲ್ಲ ಸಿಗೋದಿಲ್ಲ. ನಾನು ಆಲ್ರೆಡಿ ಬಾಯ್ಲ್ಡ್ ರಾಜ್ಮಾ ಯೂಸ್ ಮಾಡೋದ್ರಿಂದ ಅದನ್ನ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಂಡೆ ಅಷ್ಟೇ. ಇವಾಗ ಇದು ರಾಜ್ಮಾ ಈ ಮಸಾಲ ಅಲ್ಲಿ ಒಂದ್ ಸ್ವಲ್ಪ ಬಾಯ್ಲ್ ಮಾಡ್ಕೊಂತೀನಿ. ಇವಾಗ ರಾಜ್ಮಾ ಹಾಕಿದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ, ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. 2-3 ಹಾಕೋಬಹುದು. ಯಾಮಿ ಖಾರ ತಿನ್ನಲ್ಲ ಅಂತ ನಾನು ಒಂಚೂರು ಖಾರ ಕಮ್ಮಿನೇ ಮಾಡೋದು. ಇಲ್ಲಾಂದ್ರೆ 1-2 ಹಸಿ ಮೆಣಸಿನ್ಕಾಯಿ ಹಾಕೊಂಡ್ರೆ ಒಂದ್ ಸ್ವಲ್ಪ ಸ್ಪೈಸಿ ಬೇಕಂದ್ರೆ 3 ಹಾಕೋಬಹುದು, ಚೆನ್ನಾಗಿರುತ್ತೆ ಖಾರವಾಗಿ. ಸೊ ಇದನ್ನ ಇವಾಗ ಈ ಗ್ರೇವಿಯಲ್ಲಿ ಬೇಯೋದಿಕ್ ಬಿಡ್ತೀನಿ ಚೆನ್ನಾಗೆ. ತುಂಬಾ ಗಟ್ಟಿ ಆಯ್ತಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬಹುದು. ನಾನೊಂದ್ ಸ್ವಲ್ಪ ಬಿಸಿ ನೀರ್ ಹಾಕ್ತಾ ಇದ್ದೀನಿ ಇದಕ್ಕೆ. ನಂಗೆ ಗ್ರೇವಿ ಇನ್ನೊಂಚೂರು ತಿನ್ನಬೇಕು, ಯಾಕಂದ್ರೆ ರೈಸ್ ತಿನ್ನೋದಿಕ್ ಮಾಡ್ತಾ ಇರೋದು ನಾನು. ಇವಾಗ ಆಲ್ಮೋಸ್ಟ್ ಆಗಿದೆ ಇದು ರಾಜ್ಮಾ ಮಸಾಲ. ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಗರಂ ಮಸಾಲ ಅಂಡ್ ಕೊತ್ತಂಬರಿ ಹಾಕ್ಬೇಕು. ಕೊತ್ತಂಬರಿ ನನ್ನ ಹತ್ರ ಇಲ್ಲ, ಸೊ ಇಷ್ಟೇನೆ. ಸೊ ಟೇಸ್ಟ್ ಮಾಡಿ ನೋಡ್ಬೇಕು, ತುಂಬಾ ಚೆನ್ನಾಗಾಗಿದೆ. ಇವಾಗ ಮಧ್ಯಾಹ್ನ 3 o'clock ಆಯಿತು. ನಾನು ಯಾಮಿನ ಪಿಕಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದು ನಮ್ಮನೆ ಹತ್ರ ಇರೋ ಕಿಂಡರ್ ಗಾರ್ಡನ್ನು, ಅಂದರೆ ಅದಕ್ಕೆ ಪ್ರಯಾರಿಟಿ ವೈಸ್ ಕೊಡ್ತಾರೆ. ಅಲ್ಲಿನ ಮಕ್ಕಳನ್ನು ಪಿಕಪ್ ಮಾಡ್ತಾಯಿದ್ರು ಎಲ್ಲ ಪೇರೆಂಟ್ಸು. ಆ್ಯಂಡ್ ಜರ್ಮನಿಯಲ್ಲಿ ಟ್ರೈನ್ ಅಂದರೆ ಮೆಟ್ರೋ ಟ್ರಾವೆಲ್ ಇಸ್ ಈಸಿಯೆಸ್ಟ್ ಅನ್ಬೋದು ಆ್ಯಂಡ್ ಬೆಸ್ಟ್ ಆಪ್ಷನ್ನು. ಯಾವುದೇ ರೀತಿ ರಗಳೆ ಇರಲ್ಲ. ಆ್ಯಂಡ್ ನನಗಂತೂ ಕಾರ್ಗಿಂತ ಟ್ರೈನ್ ಟ್ರಾವೆಲೇ ತುಂಬ ಕಂಫರ್ಟ್ ಆ್ಯಂಡ್ ಈಸಿ. ಸ್ಪೆಷಲಿ ಸ್ಟೇಷನ್ ಮನೆಗೆ ವಾಕಬಲ್ ಡಿಸ್ಟೆನ್ಸ್ ಇದ್ದರೆ ಅಂತೂ ಅದಕ್ಕಿಂತ ಕನ್ವೀನಿಯೆಂಟ್ ಇನ್ನೇನು ಇರಲ್ಲ. ಆ್ಯಂಡ್ ನಿಮಗೆ ಮೇನ್ ರೋಡಿಂದನೇ ಎಲ್ಲ ಡಿಸ್ಪ್ಲೇ ಕಾಣಿಸುತ್ತೆ ಟ್ರೈನ್ಗೆ ಇನ್ನೆಷ್ಟು ಮಿನಿಟ್ಸ್ ಇದೆ ಅಂತ. ಸೊ ಆ್ಯಂಡ್ ಇಲ್ಲಿ ಸೈಕಲ್ ಸ್ಟ್ಯಾಂಡ್ ಕೂಡ ಇರುತ್ತೆ ನೋಡಿ. ಬೆಳಗ್ಗೆ ಯೂಶ್ವಲಿ ಸ್ಟೂಡೆಂಟ್ಸ್ ಆಗಲಿ ಆ್ಯಂಡ್ ಆಫೀಸ್ಗೆ ಹೋಗೋರಾಗಲಿ ಇಲ್ಲಿ ಮನೆಯಿಂದ ಸೈಕಲಲ್ಲಿ ಬರ್ತಾರೆ. ಇಲ್ಲಿ ಸೈಕಲ್ ಪಾರ್ಕ್ ಮಾಡಿಬಿಟ್ಟು ಆರಾಮಾಗಿ ಮೆಟ್ರೋ ತೊಗೊತಾರೆ. ಆ್ಯಂಡ್ ಟ್ರೈನ್ಸ್ ಕೂಡ ಅಷ್ಟೇ ಶೆಡ್ಯೂಲ್ ಟೈಮ್ ಕರೆಕ್ಟಾಗಿ ಬರುತ್ತೆ. ಹೆಚ್ಚು ಕಮ್ಮಿ 1 or 2 minutes ಇರ್ಬೋದು ಯಾವತ್ತಾದರೂ, ಅದು ಬಿಟ್ಟರೆ ಎಕ್ಸಾಕ್ಟ್ ಟೈಮಿಗೆ ಬರುತ್ತೆ. ಸೊ ಎವ್ರಿ 10 minutes ಅಂದರೆ 10 minutesಗೆ ಬಂದೇ ಬರುತ್ತೆ ಟ್ರೈನ್ಸು. ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಎಲ್ಲ ಕಡೆ ಡಿಸ್ಪ್ಲೇ ಆ್ಯಂಡ್ ಅನೌನ್ಸ್ ಮಾಡ್ತಾರೆ ವೇರಿ ಆದರೆ ಟೈಮು. ಸೊ ನಿಮಗೆ ಯಾವುದೇ ರೀತಿ ಮಿಸ್ ಆಗೋ ಚಾನ್ಸಸ್ ಇಲ್ಲ ನೀವು ಕರೆಕ್ಟ್ ಟೈಮಾಗೆ ಹೊರಟ್ರೆ ಮನೆಯಿಂದ. ಆ್ಯಂಡ್ ನಾನು ಯಾಮಿನ ಪಿಕಪ್ ಮಾಡೋದಕ್ಕೆ 2 trains ಚೇಂಜ್ ಮಾಡಬೇಕು. ಸೊ ಒಂದು 4 ಸ್ಟಾಪ್ಸ್ಗೆ ಒಂದು ಟ್ರೈನ್ ತೊಗೋಬೇಕು ಆ್ಯಂಡ್ ಅಲ್ಲಿ ಚೇಂಜ್ ಮಾಡಿ ಇನ್ನೊಂದು 3 ಸ್ಟಾಪ್ಸ್ಗೆ ಬೇರೆ ಟ್ರೈನು. ಇದು ಒಂಥರ ಏನು ಲಾಸ್ಟ್ ಪಾಯಿಂಟ್ ಇದ್ದಾಗೆ. ಇಲ್ಲಿ ಸ್ಟಾಪ್ ಆದಮೇಲೆ ನಾನು ಮೇಲೆ ಹತ್ತಿ
ಇನ್ನೊಂದು ಟ್ರೈನ್, ಆ ಟ್ರೈನ್ದು ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಸೊ ಅಲ್ಲಿ ತೊಗೊತಾ ಇದ್ದೀನಿ ಈಗ. ಇವಾಗ ಬರ್ತಾ ಇದೆ ಅಲ್ಲ, ಈ ಟ್ರೈನ್ ಬಂದು ಇಲ್ಲಿ ಸ್ಟಾಪ್ ಮಾಡಿ ಒಂದು 10 ಮಿನಿಟ್ಸ್ ಏನೋ ಹಾಲ್ಟ್ ಇರುತ್ತೆ, ಆಮೇಲೆ ಇದೇ ಟ್ರೈನ್ ಹೊರಡುತ್ತೆ. ಸೊ ನಾನು ಇಲ್ಲಿ ಸ್ಟಾರ್ಟಿಂಗಿಂದ ಹತ್ತೋದ್ರಿಂದ ಫುಲ್ ಖಾಲಿ ಸಿಗುತ್ತೆ ಟ್ರೈನ್. ಆ್ಯಂಡ್ ಫಸ್ಟ್ 3 or 4 ಸ್ಟಾಪ್ಸ್ ಆಗಿರೋದ್ರಿಂದ ಇನ್ನು ಅಷ್ಟು ಯಾವತ್ತೂ ರಶ್ ಆಗಿಲ್ಲ. ಒಂದು ಸರಿ ಮಾತ್ರ ಫುಲ್ ಇಲ್ಲಿ ಫುಟ್ಬಾಲ್ ಕ್ರೇಜ್ ಜಾಸ್ತಿ, ಅದ್ರ ಮ್ಯಾಚಸ್ ನಡೀತಾ ಇರಬೇಕಾದ್ರೆ ಮಾತ್ರ ಫುಲ್ ಆಗಿತ್ತು ಟ್ರೈನ್. ಅದು ಬಿಟ್ಟರೆ ಯಾವಾಗಲೂ ಖಾಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಟ್ರೈನ್ ಒಳಗೂ ಡಿಸ್ಪ್ಲೇ ಕಾಣಿಸುತ್ತೆ ನೋಡಿ, ಎಷ್ಟು ಮಿನಿಟ್ಸ್ ಇದೆ, ಯಾವ ಸ್ಟಾಪ್ಗೆ ಎಷ್ಟು ಮಿನಿಟ್ಸಲ್ಲಿ ಹೋಗುತ್ತೆ. ಆ್ಯಂಡ್ ಮ್ಯಾಪ್ ಕೂಡ ಇರುತ್ತೆ, ಅಂದರೆ ಯಾವ ಲೈನ್ ತೊಗೊಂಡ್ರೆ, ಇವಾಗ ನಮ್ಗೆ ಮೆಟ್ರೋ ಲೈನ್ಸ್ ಇರುತ್ತಲ್ಲ, ಅದು ಯಾವ ಲೈನ್ ಯಾವ್ಯಾವ ಸ್ಟಾಪ್ಗೆ ಹೋಗುತ್ತೆ ಅಂತ ಎಲ್ಲ ಟ್ರೈನಲ್ಲೂ ಡಿಸ್ಪ್ಲೇ ಇರುತ್ತೆ. ಇದು ಫುಲ್ ಮೇನ್ ರೋಡಲ್ಲಿ ಮಧ್ಯದಲ್ಲಿ ಸ್ಟಾಪ್ ಇರೋದು. ಆ್ಯಂಡ್ ಇಳಿದಿದ ತಕ್ಷಣ ಇದು ಸ್ಕೂಲ್ಗೆ ಕ್ರಾಸಿಂಗ್ ಇದೆ. ಇದು ಕರೆಕ್ಟಾಗಿ ಸ್ಕೂಲ್ ಗೇಟ್ಗೆ ಇದೆ. ಐ ಥಿಂಕ್ ಫುಲ್ ಪ್ಲ್ಯಾನ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ಪಾತ್ ಕೂಡ ಕೊಟ್ಟಿರ್ತಾರೆ ನೋಡಿ. ಸೊ 2 ಕಾರ್ ಅಟ್ಲೀಸ್ಟ್ ಪಾರ್ಕ್ ಮಾಡಿ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಪಾರ್ಕಿಂಗ್ ಇದೆ ಅಲ್ಲಿ. ಆ್ಯಂಡ್ ಇದು ಗೌರ್ಮೆಂಟ್ ಸ್ಕೂಲ್ ಕೂಡ ಅಲ್ಲ, ಆದ್ರೂ ಇಷ್ಟು ಚೆನ್ನಾಗೇ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯೂಶ್ವಲಿ ಲಂಚ್ ಎಲ್ಲ ಹಾಗೆ ಅವ್ರಿಗೆ ಕ್ವೈಟ್ ಟೈಮ್ ಇರುತ್ತೆ, ಅಂದರೆ ಮಲಗಬೇಕಂದ್ರೆ ಮಲಗ್ಬೋದು ಮಕ್ಕಳು. ಅದಾದಮೇಲೆ ಹೊರಗಡೆ ಬಿಡ್ತಾರೆ ಆಟ ಆಡೋದಕ್ಕೆ. ಆ್ಯಂಡ್ ಅಲ್ಲೇ ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ. ನಾವು ಯೂಶ್ವಲಿ ಪಿಕಪ್ ಮಾಡೋ ಟೈಮ್ಗೆ ಇಲ್ಲಿ ಹೊರಗಡೆ ಎಲ್ಲ ಆಟ ಆಡ್ತಾ ಇರ್ತಾರೆ. ಅಂದರೆ ಸ್ಕೂಲ್ ಬೌಂಡ್ರಿ ಒಳಗೇ ಅವ್ರಿಗೆ ಚಿಕ್ಕ ಪ್ಲೇಗ್ರೌಂಡ್ ಟೈಪ್ ಇದೆ, ಸ್ವಿಂಗು, ಸ್ಲೈಡು, ಆಮೇಲೆ ಸ್ಯಾಂಡ್ ಪಿಟ್ ಆ ಥರ ಎಲ್ಲ. ಆ್ಯಂಡ್ ಹೋಗಿ ನಾವು ಬೆಲ್ ಮಾಡಿದ್ರೆ ಅವರು ಟೀಚರ್ ಬಂದು ಫೀಡ್ಬ್ಯಾಕ್ ಕೊಡ್ತಾರೆ ಆ ದಿನ ಹೇಗಿತ್ತು ಮಕ್ಕಳಿಗೆ ಅಂತ. ಆ್ಯಂಡ್ ಇದು ನೋಡಿ ಕ್ರಿಸ್ಮಸ್ಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಎಲ್ಲ ಡೆಕೋರೇಟ್ ಮಾಡೋದಕ್ಕೆ. ಆ್ಯಂಡ್ ಇದು ಅವ್ರ ಮೆನ್ಯೂ ಬೋರ್ಡು. ಆವತ್ತಿನ ಬ್ರೇಕ್ಫಾಸ್ಟ್, ಲಂಚು ಮತ್ತು 2 ಸ್ನ್ಯಾಕ್ ಇರುತ್ತೆ, ಅದೇನೇನು ಅಂತ ಎಲ್ಲ ಬರೆದಿರ್ತಾರೆ. ಆ್ಯಂಡ್ ಇದು ಅವ್ರ ಟೀಮ್, ಅಂದರೆ ಅವ್ರ ಟೀಚರ್ಸ್ದೆಲ್ಲ ಫೋಟೋಸು ಮತ್ತು ಅವ್ರದ್ದು ಬರ್ತ್ ಡೇಟ್ಸ್ ಆ ಥರ ಹಾಕಿರ್ತಾರೆ ಡಿಸ್ಪ್ಲೇ. ಇವಾಗ ಮತ್ತೆ ಟ್ರೈನ್ಗೆ 8 ಮಿನಿಟ್ಸ್ ತೋರಿಸ್ತಾ ಇದೆ. ಇಲ್ಲಿ ಸಿಗ್ನಲ್ ಬಿದ್ದಿತ್ತು ಟ್ರೈನ್ಗೆ. ಸೊ ನಾವು ಅಲ್ಲಿಂದ ಓಡ್ ಬಂದ್ವಿ. ಜಸ್ಟ್ ಡೋರ್ ಒತ್ತಬೇಕು ಅಷ್ಟಲ್ಲಿ ಹೊರಟೋಯ್ತು. ಸೊ ಒಬ್ಬೊಬ್ಬರು ಡ್ರೈವರು ಸ್ಟಾಪ್ ಮಾಡ್ತಾರೆ ನೋಡಿ, ಯಾರಾದರೂ ಓಡ್ ಬರ್ತಾ ಇದ್ರೆ ಹತ್ತಲಿ ಅಂತ. ಕೆಲವೊಬ್ಬರು ಪ್ರಾಬ್ಲಿ ಟೈಮ್ ಆಗೋಗಿದ್ರೆ ಸ್ಟಾಪ್ ಮಾಡಿ ವೆಯ್ಟ್ ಮಾಡಲ್ಲ. ಸೊ ವೆಯ್ಟ್ ಮಾಡಲಿಲ್ಲ. 10 ಮಿನಿಟ್ಸ್ ಇಲ್ಲಿ ಕುತ್ಕೊಂಡು ಕಾಯಬೇಕು. Yummy. It's yummy? What is that? Now it's chocolate and now in curry TV. Pudding. Pudding. ಚಾಕ್ಲೇಟ್ ಪುಡ್ಡಿಂಗ್ ಇದು. ಸೊ ನೆನ್ನೆ ಹೋಗಿದ್ವಲ್ಲ ಕಾಫ್ಲ್ಯಾಂಡ್ಗೆ, ಅಲ್ಲಿ ತೊಗೊಂಡು ಬಂದಿದ್ದು. ಯಾಮಿಗೆ ಫುಲ್ ಇಷ್ಟ ಅದು. ಸೊ ಇವಾಗ ಅದು ಒಂದ್ಸರಿ ಆ ಥರ ಅವ್ರಿಗೆ ಯಾವಾಗ ಕರ್ಕೊಂಡು ಬರೋಕ್ಕೆ ಬಂದ್ರೂ ಏನಾದರೂ ತಿನ್ನೋದು ತರಬೇಕು. ಇಲ್ಲಿ ಲಂಚ್ ಸರಿಯಾಗಿ ಮಾಡಿರಲ್ಲ ಅವಳು ಸ್ಕೂಲಲ್ಲಿ. ಸೊ ಬರೋಷ್ಟರಲ್ಲಿ ಹೊಟ್ಟೆ ಹಸಿತಾ ಇರುತ್ತೆ. ಆ್ಯಂಡ್ ಅದೊಂದು ಅಭ್ಯಾಸ ಆಗೋಗಿದೆ ಅವಳಿಗೆ. ಸೊ ಇವಾಗ ಮತ್ತೆ ಅಷ್ಟೊತ್ತು ವೆಯ್ಟ್ ಮಾಡಬೇಕು. ಆ್ಯಂಡ್ ನೋಡಿ ಕತ್ಲಾಗ್ತಾ ಇದೆ. ಪ್ರಾಬ್ಲಿ ಇನ್ನೊಂದು 1/2 an hour ಫುಲ್ ಡಾರ್ಕ್ ಆಗೋಗುತ್ತೆ. ಅಷ್ಟರಲ್ಲಿ ಮನೆಗೆ ಹೋಗ್ಬೇಕು. ನಾನು ಹೊರಟಾಗೂ ಈಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ವೆದರಲ್ಲಿ. ಆ್ಯಂಡ್ 4:30ಗೆ ಇಲ್ಲಿ ಸನ್ಸೆಟ್ ಆಗುತ್ತೆ ವಿಂಟರಲ್ಲಿ. ಆ್ಯಂಡ್ ಬೇಗ ಕತ್ಲಾಗುತ್ತೆ. ಸೊ ಆ್ಯಂಡ್ ಸಣ್ಣದಾಗಿ ಹನಿತಾ ಇತ್ತು. ಸೊ ಅಲ್ಲಿಂದ ಬೇಗ ಹೊರಟೋದ್ವಿ ಸ್ಟೇಷನಿಂದ ಮನೆಗೆ. ಸೊ ನೆಕ್ಸ್ಟ್ ವೀಕ್ ನಾವು ಇಂಡಿಯಾಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಮಾಡಿ ಪ್ಯಾಕ್ ಮಾಡೋದಕ್ಕೆ ಎಲ್ಲ ಒಂದು ಕಡೆ ಇಟ್ಟರೆ ಈಸಿ ಆಗುತ್ತೆ ಅಂತ. ಸೊ ನಮ್ಮದೆಲ್ಲ ಏನು ಬಟ್ಟೆ ಎಲ್ಲ ಇದೆ ಒಂದು ಸೆಟ್ಟಲ್ಲೇ ಇಂಡಿಯಾದಲ್ಲಿ ಸಾಕಾದಷ್ಟಿದೆ. ಬರೀ ಆಮೆಗೆ ಕ್ಲೋತ್ಸ್ ಮಾತ್ರ ಸೆಟ್ ಮಾಡಬೇಕು.
ಸೊ ಅವಳ್ದು ಫುಲ್ ವಾರ್ಡ್ರೋಬ್ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ದೆ. ಮಕ್ಕಳದು ಅವಳು ಎಷ್ಟು ಬೇಗ ಬೆಳೀತಾಳೆ ಅಂದರೆ 1 ಇಯರ್ ಹಿಂದೆ ತೊಗೊಂಡಿರೋದು ಅರ್ಧಕ್ಕರ್ಧ ಆಗೋದಿಲ್ಲ. ಆ್ಯಂಡ್ ಕೆಲವೊಂದು ಹಳೇದಾಗಿರುತ್ತೆ ಅಷ್ಟೇ, ಬಟ್ ಇನ್ನೊಂದಷ್ಟು ಹೊಸದಾಗೇ ಇರುತ್ತೆ. ಸೊ ಅಂಥದ್ರೆಲ್ಲ ಸುಮ್ಮನೆ ಬಿಸಾಕೋದಕ್ಕೆ ಮನ್ಸು ಬರಲ್ಲ. ಅಟ್ಲೀಸ್ಟ್ ಇಂಡಿಯಾಗೆ ತೊಗೊಂಡೋದ್ರೆ ಅಲ್ಲಿ ಯಾರಿಗಾದ್ರೂ ಕೊಟ್ಟರೆ ಹಾಕ್ಕೊತಾರೆ. ಇಲ್ಲಿ ಜರ್ಮನಿಯಲ್ಲೂ ಓಲ್ಡ್ ಕ್ಲೋತ್ಸ್ ಡಿಸ್ಪೋಸ್ ಮಾಡೋದಕ್ಕೆ ಒಂದು ಬಿನ್ ಥರ ಇಟ್ಟಿರ್ತಾರೆ ಪ್ರತಿಯೊಂದು ಏರಿಯಾದಲ್ಲೂ. ಅದನ್ನು ರೆಗ್ಯುಲರಾಗಿ ಕ್ಲಿಯರ್ ಮಾಡಿ ಏನು ಮಾಡ್ತಾರೆ ಅಂತ ನನಗೆ ಐಡಿಯಾ ಇಲ್ಲ, ಬಟ್ ಡಿಸ್ಪೋಸ್ ಮಾಡೋದಕ್ಕೆ ಅದೇ ರೀತಿ ಇರೋದು ಕ್ಲೋತ್ಸ್ನ. ಬಟ್ ನಾವು ಗಾರ್ಬೇಜಲ್ಲೆಲ್ಲ ಹಾಕೋಂಗಿಲ್ಲ. ಬಟ್ ನನಗೆ ಆ ರೀತಿ ಹಾಕೋದಕ್ಕೆ ಮನ್ಸು ಬರಲ್ಲ. ನಮ್ಮ ಸೂಟ್ ಕೇಸ್ ಹೇಗಿದ್ರು ಖಾಲಿ ಇರುತ್ತೆ ಹೋಗಬೇಕಾದ್ರೆ ಇಲ್ಲಿಂದ. ಸೊ ಎಲ್ಲ ಪ್ಯಾಕ್ ಮಾಡಿ ತೊಗೊಂಡು ಹೋದರೆ ಅಲ್ಲಿ ಇಂಡಿಯಾದಲ್ಲಿ ಯಾರಿಗಾದ್ರೂ ನೀಡಿರೋರು ಕೊಟ್ಟರೆ ಯೂಸ್ ಮಾಡ್ತಾರೆ ಅಂತ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ರಾತ್ರಿ ಎಲ್ಲ ಸ್ನೋ ಬಿದ್ದಿದೆ ಒಂದು ಸ್ವಲ್ಪ. ಸೊ ಇದು ಫಸ್ಟ್ ಸ್ನೋ ನಮಗೆ ಈ ಸೀಸನ್ಗೆ. ಆ್ಯಂಡ್ ಇನ್ನು ಡೇ ಟೆಂಪ್ರೇಚರ್ಗಿಂತ ರಾತ್ರಿ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ. ಅಂದರೆ ಇವಾಗ ಡೇ ಅಲ್ಲಿ ಒಂದು 3-4 ಡಿಗ್ರಿ ಇದ್ದರೆ ರಾತ್ರಿ ಮೈನಸಲ್ಲಿ ಹೊಟ್ಟೋಗುತ್ತೆ. ಆ ಟೈಮಲ್ಲಿ ಮಳೆ ಬಂದಾಗ ಈ ರೀತಿ ಸ್ನೋ ಬರುತ್ತೆ. ಎಲ್ಲ ಕಡೆ ಈ ಥರ ಚಾರ್ಜಿಂಗ್ ಇರುತ್ತೆ, ಎಲೆಕ್ಟ್ರಿಕ್ ಚಾರ್ಜಿಂಗು. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದರೆ ಒಂದು ಅಡ್ವಾಂಟೇಜ್. ಸೊ ಇದು ಪಾರ್ಕಿಂಗ್ ಸ್ಪೇಸ್ ನೋಡಿ. ಯಾವುದೇ ಪಾರ್ಕಿಂಗ್ ಪ್ಲೇಸಲ್ಲಾದರೆ ಫಸ್ಟ್ ಪ್ರಯಾರಿಟಿ ಇರುತ್ತೆ ಈ ಎಲೆಕ್ಟ್ರಿಕ್ ವೆಹಿಕಲ್ಗೆ. ಒಂದು 2-3 ಸ್ಲಾಟ್ ಅದಕ್ಕಂತಲೇ ರಿಸರ್ವ್ ಆಗಿರುತ್ತೆ. ಆ್ಯಂಡ್ ಹ್ಯಾಂಡಿಕ್ಯಾಪ್ಡ್ ಇರ್ತಾರಲ್ಲ ಅಂಥವ್ರಿಗೂ ರಿಸರ್ವ್ಡ್ ಇರುತ್ತೆ. ಸೊ ಅದು ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಬೇರೆಯವ್ರಿಗೆ ಪ್ರಯಾರಿಟಿ. ಆ್ಯಂಡ್ ಎಲ್ಲ ಹತ್ರನೂ ಮೋಸ್ಟ್ಲಿ ಚಾರ್ಜ್ಡೇ ಇರುತ್ತೆ. ಸೊ ಎಲೆಕ್ಟ್ರಿಕ್ ಚಾರ್ಜಿಂಗ್ ಇರೋದ್ರ ಹತ್ರ ಅದರಲ್ಲೇ ತೊಗೊತಾರೆ ಪಾರ್ಕಿಂಗ್ ಚಾರ್ಜು. ಇಲ್ಲ ಅಂದರೆ ಅದಕ್ಕೆ ಸಪ್ರೇಟ್ ಮೆಷಿನ್ ಇರುತ್ತೆ. ಪ್ಲೇ ಗ್ರೌಂಡ್ ಇದು. ಇವಾಗ ಅಂಗಡಿಗೆ ಹೋಗಿ ಬರೋಣ, ಆಮೇಲೆ ಆಟ ಆಡೋಣ. ನಡಿ, ಕಮ್ ಫಾಸ್ಟ್. ಹಾಂ, ಇಲ್ಲಿ ಮ್ಯೂಸಿಕ್ ಅಂತಂದರೆ ಲಾಸ್ಟ್ ವೀಕ್ ದೀಪಾವಳಿಗೆ ಇಲ್ಲಿ ಸೆಲೆಬ್ರೇಷನ್ಗೆ ಬಂದಿದ್ವಿ. ಇಲ್ಲಿ ಒಂದು ಪಾರ್ಟಿ ಹಾಲ್ ಟೈಪ್ ಇದೆ, ಅಲ್ಲಿ ತೆಲುಗು ಸಂಘ ಅವ್ರದ್ದು ದೀಪಾವಳಿ ಸೆಲೆಬ್ರೇಷನ್ ಇತ್ತು, ಅಲ್ಲಿಗೆ ಬಂದಿದ್ವಿ ನಾವು. ಸೊ ಈ ನಡುವೆ ಯಾಕೋ ಯಾಮಿ ತುಂಬ ಸರಿಯಾಗಿ ಊಟ ಮಾಡ್ತಾಯಿಲ್ಲ ಅನಿಸ್ತಾ ಇದೆ ನನಗೆ. ಆ್ಯಂಡ್ ಹೊರಗಡೆ ಬಂದಾಗ ಅವಳಿಗೆ ಸೆಟ್ ಆಗೋವಂಥ ಫುಡ್ ಸಿಗೋಲ್ಲ. ಸೊ ನಾವು ಅಲ್ಲಿ ಏನಿದೆಯೋ ಅವಳು ತಿನ್ನೋವಂಥದ್ದು ಇವಾಗ ಮಫಿನ್ಸ್, ಕಪ್ ಕೇಕ್ಸ್ ಆ ಥರದ್ದೇನೋ ಕೊಡಿಸ್ತಾ ಇದ್ದೀವಿ. ಆ್ಯಂಡ್ ಸ್ವಲ್ಪ ಸಣ್ಣ ಆದಂಗೆ ಕಾಣಿಸ್ತಾ ಇದ್ದಾಳೆ. ಸೊ ಅದಕ್ಕೆ ಇನ್ಮೇಲಾದರೂ ಅವಳಿಗೊಂದು ಸ್ವಲ್ಪ ಹೆಲ್ತಿಯಾಗಿ ಪ್ಯಾಕ್ ಮಾಡೋಣ ಫುಡ್ಡು ಅಂತ ಅಂದ್ಕೊಂಡು ತಂದಿದ್ದೀನಿ. ಸೊ ಅವಳಿಗೆ ಕುಕುಂಬರ್ ಎಲ್ಲ ತಿಂತಾಳೆ, ಓಕೆ. ಆ್ಯಂಡ್ ರೈಸ್ಗೆ ಎಗ್ ರೈಸ್ ಮಾಡ್ಕೊಂಡು ಬಂದಿದ್ದೆ, ವೆಜಿಟೇಬಲ್ಸ್ ಎಲ್ಲ ಹಾಕಿ. ಸೊ ಈ ರೀತಿ ಪಾರ್ಕಲ್ಲಿ ಆಟ ಆಡ್ಕೊಂಡಾದರೆ ತಿಂದ್ಬಿಡ್ತಾಳೆ ಒಂದು ಸ್ವಲ್ಪ ಅಂತ ಈ ರೀತಿ ಪ್ಲ್ಯಾನ್ ಮಾಡಿದ್ದೆ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಬ್ಲ್ಯಾಕ್ ವೀಕ್ ಡೀಲ್ಸ್ ಎಲ್ಲ ಹಾಕಿದ್ದೆ ಅಲ್ಲ. ಸೊ ಅದೇ ರೀತಿ ಇವಾಗ ಎಲೆಕ್ಟ್ರಾನಿಕ್ಸಲ್ಲೂ ಇದೆ. ಆ್ಯಂಡ್ ನಮಗೆ ಈ ರೀತಿ ಒಂದು ಸ್ಟ್ಯಾಂಡ್ ಮಿಕ್ಸರ್ ಬೇಕಿತ್ತು. ಸೊ ಅದನ್ನು ನೋಡ್ತಾ ಇದ್ವಿ ಯಾವ್ದು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಕಿಚನ್ ಏಡ್ ಇಸ್ ತುಂಬ ಫೇಮಸ್ ಇನ್ ತುಂಬ ವರ್ಷಗಳಿಂದ ಓಡ್ತಾ ಇದೆ ಅದು. ಅದೇನೇ ಮ್ಯಾಕ್ಸಿಮಮ್ ಎಲ್ಲರೂ ಯೂಸ್ ಮಾಡೋದು ನಾನು ನೋಡಿರೋ ಪ್ರಕಾರ. ಬಟ್ ಇಲ್ಲಿ ಬಾಷ್ ಕೂಡ ತುಂಬ ಆಪ್ಷನ್ಸ್ ಇತ್ತು ಆ್ಯಂಡ್ ಡಿಸ್ಕೌಂಟ್ ಇತ್ತು. ಆ್ಯಂಡ್ ಅದರದ್ದು ಈ ನಡುವೆ ಫೀಚರ್ಸ್ ಚೆನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ಓದಿ ನೋಡೋಕ್ಕೆ ಬಂದಿದ್ವಿ. ಸೊ ಇಲ್ಲಿ ತುಂಬ ಆಪ್ಷನ್ಸ್ ಇದ್ದಾಗ ಒಂಥರ ಕನ್ಫ್ಯೂಸಿಂಗ್ ಸ್ಟೇಟ್ ಹೊಟ್ಟೋಗ್ತೀವಿ. ಸೊ ನಮ್ದು ಕ್ಲಿಯರ್ ಆಗಿತ್ತು, ಫಸ್ಟ್ ಕಿಚನ್ ಏಡೆ ಅಂತ ಅಂದ್ಕೊಂಡಿದ್ವಿ, ಆಮೇಲೆ ಬಾಷನ್ನು ಆಪ್ಷನ್ಸ್ ಇರೋದ್ರಿಂದ ಅದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಬ್ಲ್ಯಾಕ್ ವೀಕ್ ಡೀಲಲ್ಲಿ ಇದು 380 ಯೂರೋಸ್ಗೇನೋ ಸಿಗ್ತಾಯಿತ್ತು. ಇದು ಸೀರೀಸ್ 6. ಸೀರೀಸ್ 6ಅಲ್ಲಿ ಇನ್ನೊಂದಿದೆ, ಒಂದು ಸ್ಕೇಲ್ ಆಟೋಮ್ಯಾಟಿಕ್ಕಾಗಿ ಸ್ಕೇಲ್ ವೇ ಮಾಡುತ್ತೆ ಆ್ಯಂಡ್ ಆಟೋಮ್ಯಾಟಿಕ್ಕಾಗಿ ಆಫ್ ಆಗುತ್ತೆ. ನಿಮ್ಮದು ಏನು ಬ್ಯಾಟರ್ ಅಥವಾ ಏನೋ ಪ್ರಿಪೇರ್ ಆಗಿದ ತಕ್ಷಣ ಆಟೋಮ್ಯಾಟಿಕ್ ಆಫ್ ಇರುತ್ತೆ. ಸೊ ಆ 2 ಎಕ್ಸ್ಟ್ರಾ ಫೀಚರ್ ಇದ್ದಿದ್ದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಇದು 500, ಮಿಕ್ಕಿದ್ದು 379 ಇತ್ತು. ಸೊ ನಮಗೆ ಎರಡರಲ್ಲಿ ಯಾವ್ದು ತೊಗೊಳ್ಳೋದು ಅಂತ ಕನ್ಫ್ಯೂಷನ್ ಇತ್ತು. ಬಟ್ 380ದು ತುಂಬ ಚೆನ್ನಾಗಿತ್ತು ಡೀಲ್, ತುಂಬ ಡಿಸ್ಕೌಂಟ್ ಇತ್ತು ಅದಕ್ಕೆ. ಆ್ಯಂಡ್ ಫೈನಲಿ ತೊಗೊಂಡು ನಾವು ಬಿಲ್ ಮಾಡಿಸ್ಕೊಂಡು ಓಡ್ತಾ ಇದ್ದೀವಿ. ಇದರದ್ದು ಆ್ಯಕ್ಚುಲಿ
ಅನ್ಬಾಕ್ಸ್ ಮಾಡೋ ವಿಡಿಯೋ ಮಾಡ್ತೀನಿ ನಾನು. ಪ್ರಾಬ್ಲಿ ಇಂಡಿಯಾ ಹೋಗೋಕ್ಕೆ ಮುಂಚೆ ಆಗೋದಿಲ್ಲ, ಬಂದಮೇಲೆ ಡೆಫಿನೆಟಾಗಿ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ ಯಾವ್ದು ತೊಗೊಂಡ್ವಿ ಆ್ಯಂಡ್ ಎಷ್ಟು ಆಯಿತು ನಮಗೆ ಅಂತ. ಇವಾಗ ನೋಡಿ ಸ್ನೋ ನೋಡಿ ಬೀಳ್ತಾ ಇರೋದು ಕಾಣ್ತಾ ಇದೆ ಗೊತ್ತಿಲ್ಲ ಕ್ಯಾಮ್ರಲ್ಲಿ. ನೋಡಿ ಇಲ್ಲಿ ನಮ್ಮ ಪಾಟ್ ಮೇಲೆ ಕಾಣಿಸುತ್ತೆ. ಆಗಲೇ ತೋರಿಸಿದ ಕ್ಲಿಪ್ಪಿಂಗ್ ಅದು ರಾತ್ರಿ ಬಿದ್ದಿದ್ದು ಬೆಳಗ್ಗೆ ಕಾಣ್ತಾ ಇತ್ತು. ಇವಾಗ 4:30 ಸಂಜೆ ನೋಡಿ, ಫುಲ್ ಕತ್ಲಾಗಿದೆ ಆ್ಯಂಡ್ ಫುಲ್ ಎಲ್ಲ ಸ್ನೋ ಬೀಳ್ತಾ ಇದೆ. ಇಲ್ಲೆಲ್ಲ ಬಾಲ್ಕನಿಗೆಲ್ಲ ಬೀಳ್ತಾ ಇದೆ. ಇಲ್ಲೆಲ್ಲ ಪಾಟಲ್ಲೆಲ್ಲ. Can I touch? Yes, you can. ಇಲ್ಲಿ ನಿಂತಿದ್ರೆ ನನ್ನ ಸ್ವೆಟ್ರ್ ಮೇಲೆಲ್ಲ ಬೀಳ್ತಾ ಇದೆ. ಇಲ್ಲಿ ಮುಂದೆ ಬಿಲ್ಡಿಂಗಲ್ಲಿ ಇದ್ರ ಮೇಲೆಲ್ಲ ಬಿದ್ದಿದೆ, ಹೆಂಚ್ ಮೇಲೆಲ್ಲ ಬಿದ್ದಿದೆ ನೋಡಿ. ಮೆಲ್ಟ್ ಆಗೋಗುತ್ತೆ ಟಚ್ ಮಾಡಿದ್ರೆ. ಎಲ್ಲಿ ನೋಡಿ ತಲೆ ಮೇಲೆಲ್ಲ ಬೀಳ್ತದೆ ನಿಂಗೆ. ಕಣ್ಣಿಗೆ ಬಿತ್ತಾ? ಜೋರಾಗಿ ಬೀಳ್ತಾ. ಇಲ್ಲಿ ನೋಡಿ ಡಸ್ಟ್ಬಿನ್ಸ್ ಮೇಲೆಲ್ಲ ಎಷ್ಟು ಕಾಣಿಸುತ್ತೆ. ಯಾರೋ ಸೈಕಲಲ್ಲಿ ಹೋಗ್ತಾ ಇದ್ದಾರೆ. ಈ ವೀಕ್ ಫುಲ್ ಕೋಲ್ಡ್ ಇದೆ, ಬಟ್ ನೆಕ್ಸ್ಟ್ ವೀಕ್ ಒಂದು ಸ್ವಲ್ಪ ನಿಮಿಷ ಚಿನ್ನು, ಈ ವೀಕ್ ಒಂದು ಸ್ವಲ್ಪ ಕೋಲ್ಡ್ ಆಗಿದೆ. ನೆಕ್ಸ್ಟ್ ವೀಕ್ ಒಂದು ಸ್ವಲ್ಪ ಬೆಟರ್ ಆಗುತ್ತೆ, ಅಂದರೆ 15 ಡಿಗ್ರಿಗೆಲ್ಲ ಹೋಗುತ್ತೆ, ಮತ್ತೆ ಮೆಲ್ಟ್ ಆಗೋಗುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.